ಬಳ್ಳಾರಿ ಹತ್ರ ಅಮ್ಮಿಂಗಾಡು ಅಂತಾನೆ ಸಂತೆ ನಡೀತದ, ಸಂತೆಯಿಂದ ತಂದಿರ್ತಾರೆ ಕುರಿನ. ಈ ಕುರಿಯಲ್ಲಿ 2-3 ಥರ ಬ್ರೀಡ್ಗಳು ಬರ್ತೈತೆ. ಅಂದರೆ ಒಂದು ಲಾಟು ಅಲ್ಲಿ ಅಕ್ಕಿರಾಂಪುರ ಸಂತೆಯಲ್ಲಿ ಹೆಂಗ್ ಲಾಟ್ ಸಿಗುತ್ತೆ ಅದ್ರ ಮೇಲೆ 1000 ರೂಪೀಸ್ ಸಿಗಲಿ, 3 ಮಂತ್ಸ್ಗೆ 40,000 ಸಿಗಲಿ, ನಾವು ಮಾಡೋದು 1 ಅವರ್ ಕೆಲಸ. ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟ್ಯಾಂಡ್ ಬಾಯ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ದೊಡ್ಡಬಳ್ಳಾಂಗ್ಳ ಹೋಬಳಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರೋ ಭಕ್ತರಹಳ್ಳಿಯಲ್ಲಿ. ಇಲ್ಲೊಬ್ಬರು ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡಿದ್ದಾರೆ. ಕುರಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಅವ್ರ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಕುರಿ ಮಾಲೀಕರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಭುವನ್ ಅಂತ. ನಾವು ಇಲ್ಲೇ ಭಕ್ತರಹಳ್ಳಿ ಗ್ರಾಮದವರು. ನಾವು ಸುಮಾರು ಒಂದು ತಿಂಗಳಿಂದ ಕುರಿ ಮೇಯಿಸ್ತಾ ಇದ್ದೀವಿ. ಸರ್ ಎಲ್ಲಿಂದ ತಂದಿದ್ದೀವಿ ಇಷ್ಟು ಕುರಿನ? ನಾವು ಈ ಕುರಿ ಎಲ್ಲ ತಂದಿದ್ದು ಅಕ್ಕಿರಾಂಪುರ ಸಂತೆಯಿಂದ. ಒಟ್ಟು ಎಷ್ಟು ಕುರಿ ತಂದ್ರಿ? ಒಟ್ಟು ನಾವು 46 ಕುರಿ ತಂದಿದ್ದೀವಿ. ಆ ಕುರಿ ಯಾವ ಬ್ರೀಡು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ? ಈ ಕುರಿಯಲ್ಲಿ 2-3 ಥರ ಬ್ರೀಡ್ಗಳು ಬರ್ತೈತೆ. ಅಮ್ಮಿಂಗಾಡಲ್ಲೇ 3 ಥರ ಬ್ರೀಡ್ ಇರುತ್ತೆ. ಅದರಲ್ಲೊಂದು ಗಿಣಿಮೂತಿ ಅಂತ ಒಂದು ಸಪ್ರೇಟ್ ಬರುತ್ತೆ. ಓಕೆ, ಅಲ್ಲಿದೆ ನೋಡಿ ಅಲ್ಲಿ. ಹಾಂ, ಓಕೆ. ಆಮೇಲೆ ಅದು ಇನ್ನೊಂದು ಎಳಗ ಅಂತ ಬರ್ತೈತೆ, ಕೊಂಬಿರೋದು. ಇನ್ನೊಂದು ನಾರ್ಮಲ್ ಅಮ್ಮಿಂಗಾಡು. ಓಕೆ, ಅಂದರೆ ಏನು ಇರೋಲ್ಲ, ಮಾಮೂಲಿ ನಾಟಿ ಕುರಿ ಥರ ಇರ್ತಾ ಇದೆ. ಅದು ಬಿಟ್ಟರೆ ಅಷ್ಟೇ, ಅಮ್ಮಿಂಗಾಡಲ್ಲಿ ಅಷ್ಟೇ ಬರೋದು. ಅದ್ರಲ್ಲಿ ನಾವು ಒಂದು ಸ್ವಲ್ಪ ಎದ್ದು ಮರಿ ತಂದಿದ್ದೀವಿ ಬಕ್ರೀದ್ ಇರೋ ಕಾರಣದಿಂದ. ಓಕೆ, ಅದು ನಾವು ಒಂದು 3 ತಿಂಗಳು ಮೇಯಿಸ್ಬೇಕು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಅಂದರೆ ನಿಮ್ಮ ಮನೆಗೆ ಹತ್ರವಾಗಿ ತುಂಬ ಚೌಕಟ್ಟಾಗಿ ತುಂಬ ಸುಂದರವಾಗಿ ಶೆಡ್ ನಿರ್ಮಾಣ ಮಾಡಿದ್ದೀರಾ. ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖರ್ಚಾಯಿತು, ಮತ್ತು ಈ ಮೆಟೀರಿಯಲ್ಸ್ ಕಾಸ್ಟು, ಲೇಬರ್ ಕಾಸ್ಟು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸಿ. ನಮಗೆ ಇದು ರೂಫಿಂಗು ಮತ್ತು ಇದು ಮಾಡೋಕ್ಕೇ 1 ಲಕ್ಷ ಖರ್ಚು ಬಂದಿತ್ತು. ಓಕೆ, ಆಮೇಲೆ ನಾವು ಶೆಡ್ಗೆ ಅಂತ ಸಪ್ರೇಟ್ ಮಾಡಕ್ಕೆ ಹೋದ್ವಿ. ಆಮೇಲೆ ಅದರಿಂದ ಮ್ಯಾಟ್ಗೆ ಒಂದು 20,000, ಇದೆಲ್ಲ ಒಂದು 20,000, ಎಲ್ಲ 1.5 ಲಕ್ಷ ತನಕ ಬಂತು ಶೆಡ್ಗೆ. ಓಕೆ, ಇನ್ನೂ ಒಂದು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಐತೆ, ಮಾಡಬೇಕು. ನಾನು ನೋಡೋಣ. ಸರ್ ಒಟ್ಟು ಎಷ್ಟು ಕುರಿ ತಂದ್ರಿ ನೀವು? ನಾವು ಒಟ್ಟು 45 ಕುರಿ ತಂದ್ವಿ. ಅಂದರೆ ಒಂದು ಬ್ಯಾಚಿಗೆ 45 ಆ ಥರ ಪ್ಲ್ಯಾನ್ ಇದೆಯಾ ನಿಮಗೆ? ಆ ಥರ ಪ್ಲ್ಯಾನ್ ಅಂದರೆ ಒಂದು ಲಾಟು. ಓಕೆ, ಅಲ್ಲಿ ಅಕ್ಕಿರಾಂಪುರ ಸಂತೆಯಲ್ಲಿ ಹೆಂಗ್ ಲಾಟ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡು. ಇದು ಫಸ್ಟ್ನೇ ಟೈಮ್ ನೀವು ಬಿಸ್ನೆಸ್ ಹಿಡಿದಿದ್ದು? ಅಂದರೆ ಯಾರ ಮುಖಾಂತರ ಮಾಹಿತಿ ಪಡ್ಕೊಂಡ್ರಿ ಈ ರೀತಿ? ಹಿಂಗೆ ಆನ್ಲೈನು ಮತ್ತು ಬೇಜಾನ್ ಜನ ಮಾಡಿರೋರು ಅವ್ರ ಮುಖಾಂತರ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ನಮಗೂ ಸ್ವಲ್ಪ ಹಳ್ಳಿ ಕಡೆ ಇರೋದ್ರಿಂದ ಸ್ವಲ್ಪ ನಾಲೆಜ್ ಇರುತ್ತಲ್ಲ. ಹೌದು, ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ನ. ಮತ್ತು ಇದಕ್ಕೆ ಊಟ ಫೀಡು ಅಂದರೆ ಯಾವ ರೀತಿ? ಮಾಮೂಲಿ ಹಿಂಡಿ, ಜೋಳ, ಮೆಕ್ಕೆಜೋಳ. ಓಕೆ, ಶಿಪ್ ಫೀಲ್ಡು. ಓಕೆ, ಅಂದರೆ ದಿನನಿತ್ಯ ಕೆಲಸ ಹೇಗಿರುತ್ತೆ ನಿಮಗೆ? ಪ್ರತಿ ಯಾವಾಗಲೂ ಇಲ್ಲೇ ಇರಬೇಕು ಅಂತ ಏನಿಲ್ಲ. ಬೆಳಗ್ಗೆ ಒಂದು ಟೈಮ್ ಮೇವು ಕೊಟ್ಟು ತಿಂಡಿ ಕೊಟ್ಬಿಟ್ಟು ಹೋದರೆ ನೆಕ್ಸ್ಟ್ ಒಂದು 6-7 ತಿಂಡಿ ಕೊಟ್ಟರೆ ನಾವು ಅದೇ ಫೀಲ್ಡ್ನೆಲ್ಲ ತಿರ್ಗಾ ನಾವು 10ವರೆಗೂ ಏನು ಹಾಕೋಲ್ಲ. 11ವರೆಗೂ ಒಂದು ಮೇವು ಫಿಲ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾವು ಸಾಯಂಕಾಲ 4ಗೆ ಬಂದರೆ ಸಾಕು. 4ಗೆ ಬಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದೇನಿದೆಯೋ ಅದು ಮೇವು ಹಾಕ್ಬಿಟ್ಟು ಹೋದರೆ ಮುಗೀತು ಕೆಲಸ. ಅವಕ್ಕೆ ಏನಾದರೂ ಕಾಯಿಲೆ ತೊಂದರೆ ಆ ರೀತಿ ಅದನ್ನ ಹೇಗೆ ಸಂರಕ್ಷಣೆ ಮಾಡ್ತೀರಾ? ಅದಕ್ಕೋಸ್ಕರ ನಾವು ಅಲ್ಲೇ ಇಂಜೆಕ್ಷನ್ಸ್, ಔಷಧಿ, ಟಾನಿಕ್ ಎಲ್ಲ ಅಲ್ಲೇ ಮಡಗಿದ್ದೀವಿ. ಓಕೆ, ಅದರಿಂದ ಅದನ್ನೇ ತಗೊಂಡು ನಾವು ಥರ್ಮೋಮೀಟ್ರಿಗೆ ಜ್ವರ ಇದ್ದರೆ ಥರ್ಮೋಮೀಟ್ರಿಗೆ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಜ್ವರ ಇತ್ತು ಅಂದರೆ ಥರ್ಮೋಮೀಟ್ರಿಗೆ ಚೆಕ್ ಮಾಡ್ತೀವಿ. 104 ಡಿಗ್ರಿ ಇತ್ತು ಅಂದರೆ ಅದಕ್ಕೆ ಇಂಜೆಕ್ಷನ್ ಮಾಡ್ತೀವಿ. ಓಕೆ, ಅಕಸ್ಮಾತ್ ಇಲ್ಲ ಅದು ಜ್ವರ ಇಲ್ಲ, ಹಂಗೂ ಉಚ್ತಾ ಇತ್ತು, ಆ ಥರ ಏನಾಯಿತು ಅಂದರೆ ಅದಕ್ಕೆಂತ ಟ್ಯಾಬ್ಲೆಟ್ಸ್ ತಂದಿರ್ತೀವಿ. ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನಾದರೂ ಹಂಗೂ ಸುಮ್ಮನೆ ಇತ್ತು ಅಂದರೆ ಅದನ್ನು ಇನ್ನೂ ಒಂಥರ ಬಿಯೋಟಿನ್ ಅಂತ ಒಂದು ಔಷಧಿ ಬರುತ್ತೆ. ಅದು ಹಾಕಿದ್ರೆ ಅದು ಗ್ಯಾಸ್ಟ್ರಿಕ್ ಥರ ಒಂದು ಸ್ವಲ್ಪ. ಗ್ಯಾಸ್ಟ್ರಿಕ್ ಹಾಕಿದಾಗ ಊಟ ಮಾಡೋಕ್ಕಾಗಲ್ವಲ್ಲ, ಆ ಥರ ಇರುತ್ತೆ. ಆ ಇಂಜೆಕ್ಷನ್ ಹಾಕಿದಾಗ ಅದು ಸರೋಗುತ್ತೆ ಆಲ್ಮೋಸ್ಟ್ ಆಲ್. ಹಂಗೂ ಸರೋಗಿಲ್ಲ ಅಂದರೆ ಡಾಕ್ಟರ್ ಹತ್ರ ತೊಗೊಂಡೋಗ್ಬೇಕಾಗುತ್ತೆ. ಅಂದರೆ ನಮಗೆ ಬಂದಿರೋ ಮಾಹಿತಿ ಏನಂದರೆ ನೀವು ಈಗಷ್ಟೇ ಇದನ್ನು ಸ್ಟಾರ್ಟ್ ಮಾಡಿದ್ದೀರಾ. ಹೇಗೆ ಅನ್ನಿಸ್ತು ನಿಮಗೆ ಈ ಜರ್ನಿ? ಇದು ನಾರ್ಮಲ್ ಜರ್ನಿ. ಇದು ಒಂದು ಸೈಡ್ ಬಿಸ್ನೆಸ್ ಥರ. ಓಕೆ, ಇದರಿಂದ ನಮಗೆ ಪ್ರಾಫಿಟ್ ಆದರೂ ಓಕೆ, ಪ್ರಾಫಿಟ್ ಆಗಿರೋದ್ರೆ ನಮ್ಗೆ ಗೊಬ್ಬರದಿಂದನೂ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಅಂದರೆ ನೀವು ಇನ್ನೂ ಒಂದು ಬ್ಯಾಚ್ನೂ ಇಲ್ಲಿ ಗಂಟ ಮಾರಿಲ್ಲ. ಇದೇ ಫಸ್ಟ್ ಬ್ಯಾಚ್. ಈಗ ಯಾರಾದರೂ ಹೊಸಬ್ರು ಯುವಕರು ನೋಡ್ಬಿಟ್ಟು ನಿಮ್ಮ ವಿಡಿಯೋನ ಸ್ಫೂರ್ತಿಯಾಗಿ ತೊಗೊಂಡು ನಾನೇನಾದರೂ ಈ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮನೆ ಹತ್ರ ಇರ್ತೀನಿ, ನನಗೆ ಬೇರೆ ಕೆಲಸಗಳು ಇರ್ತಿದ್ದು ಮನೆ ಹತ್ರನೇ ಆರಾಮ್ಸೆ ಮಾಡ್ಬೋದು. ಅವ್ರಿಗೆ ಅಂದರೆ ಇದರ ಲಾಭ ಇದೆಯಾ ಆ ರೀತಿ? ಲಾಭ ಬರೀ 1000 ರೂಪೀಸ್ ಸಿಗಲಿ, 3 ಮಂತ್ಸ್ಗೆ 40,000 ಸಿಗಲಿ, ನಾವು ಮಾಡೋದು 1 ಅವರ್ ಕೆಲಸ, 40,000 ಸಿಗುತ್ತಲ್ಲ. ಅಂದರೆ ಇದು ಸೇಲ್ ಆಗೋದು ಸೀಸನ್ ವೈಸ್ ಜಾಸ್ತಿ ಸೇಲ್ ಆಗುತ್ತಾ, ಇಲ್ಲ ಅಂದರೆ ಎಲ್ಲ ಟೈಮು ಇದೇ ಬ್ರೀಡ್ ಮಾರಬಾರ್ದು. ಒಂದೊಂದು ಟೈಮ್ ಒಂದೊಂದು ಥರ ಆ ಸೀಸನ್ ನೋಡ್ಕೊಂಡು ಬ್ರೀಡ್ಗಳ್ನ ಹಾಕ್ಬೇಕು.
ಅಂದರೆ ಒಂದು ಕುರಿಗೆ ತರಬೇಕಾದ್ರೆ ಎಷ್ಟು ಬೀಳುತ್ತೆ ನಿಮಗೆ? ನಮಗೆ 9,900 ರೂಪಾಯಿ ಸೇಲಿಂಗ್ ಅಲ್ಲೇ ಬೈಯಿಂಗೆ. ಓಕೆ. ಮತ್ತು 100 ರೂಪೀಸ್ ಟ್ರಾನ್ಸ್ಪೋರ್ಟೇಷನಿಗೆ ಖರ್ಚಾಗೈತೆ. ಓಕೆ. ಒಟ್ಟು 46 ಕುರಿನೂ ಒಂದೇ ಬ್ರೀಡೇನಾ ಇದು? ಹಾಂ, ಒಂದೇ ಬ್ರೀಡು. ಅದರಲ್ಲಿ ಒಂದೇ ಬ್ರೀಡ್ ಅಲ್ಲ, ಬ್ರೀಡಲ್ಲಿ ಮಿಕ್ಸ್ ಇದೆ. ಮಿಕ್ಸ್ ಬ್ರೀಡು ಮಿಕ್ಸ್ ಇದೆ, ಆದರೆ ಒಂದೇ ಲಾಟು. ಅಂದರೆ ಒಬ್ಬ ವ್ಯಾಪಾರಸ್ಥ ತಂದಿರ್ತಾನಲ್ಲ, ಅದು ಪೂರ್ತಿ ಒಂದೇ ಲಾಟು, ಒಂದೇ ಜಾಗದಲ್ಲಿ ತೊಗೊಂಬಂದಿರೋದು. ಅವರು ಇದರಿಂದ ತಗೊಂಬಂದಿರ್ತಾರೆ, ಇಲ್ಲಿಂದ ತಂದಿರಲ್ಲ. ಬಳ್ಳಾರಿ ಹತ್ರ ಅಮ್ಮಿಂಗಾಡು ಅಂತಲೇ ಸಂತೆ ನಡೀತದೆ, ಆ ಸಂತೆಯಿಂದ ತಂದಿರ್ತಾರೆ ಕುರಿನ. ಅಂದರೆ ಇದೇ ತಳಿನೇ ನೀವು ಯಾಕೆ ಆಯ್ಕೆ ಮಾಡ್ತೀವಿ? ಅದೇ ಹೇಳಿದ್ನಲ್ಲ, ರಂಜಾನ್ ಹಬ್ಬ ನಿಯರ್ ಇರೋದ್ರಿಂದ ಸ್ವಲ್ಪ ಅವರು ಇದರಲ್ಲಿ ಈ ಕುರಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನೀವೇ ಮುಂಚೆ ರಿಸರ್ಚ್ ಮಾಡೋ ಇಲ್ಲ ಯಾರಿಂದ ಮಾಹಿತಿ ತಗೊಂಡು? ಇಲ್ಲ, ನಾವೇ ನೀವೇ ರಿಸರ್ಚ್ ಮಾಡೋದು. ಅಂದರೆ ಇದು ನಾವು 1 ಮಂತ್ ಬ್ಯಾಕ್ ಹಾಕಬೇಕಾಗಿತ್ತು. ಓಕೆ. ಸ್ವಲ್ಪ ಶೆಡ್ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರಲಿಲ್ಲ ಅಂದ್ಬಿಟ್ಟು ಈಗ ಸ್ವಲ್ಪ ದೊಡ್ಡ ಮರಿ ಹಾಕಿದ್ದೀವಿ. ತಂದು ಎಷ್ಟು ದಿವಸ ಆಯ್ತು? ಈಗ 8 ಡೇಸ್ ಆಗಿದೆ. ಇನ್ನೂ 8 ಡೇಸ್ ಆಗಿದೆ. 8 ಡೇಸಿಂದ ಏನೂ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಹೇಗೆ ಅನ್ನಿಸ್ತು 8 ದಿನದ ಎಕ್ಸ್ಪೀರಿಯನ್ಸ್ ನಿಮಗೆ? ಚೆನ್ನಾಗಿದೆ, ಹೇಳಿದ್ನಲ್ಲ, ಸೈಡ್ ಬಿಸ್ನೆಸ್ ಥರ ಅಷ್ಟೇ. ಆರಾಮ್ ಯಾರಾದರೂ ಮಾಡ್ಬೋದು ಮನೆಯಲ್ಲಿ, ನೀವೇ ಇರಬೇಕು ಏನಿಲ್ಲ. ಅಲ್ಲಿ ಫೀಡು ಮೇವು ತಂದಿಕ್ಬಿಟ್ಟಿದ್ರೆ ಅವ್ರ ಮನೆಯವ್ರು ಯಾರು ಬೇಕಾದ್ರೂ ಉದುರಿಸ್ತಾರೆ, ತಿರ್ಗಾ ಮೇವು ಉದುರಿಸ್ತಾರೆ ಅಷ್ಟೇ. ಗೊಬ್ಬರನ ನೀವೇ ನಿಮ್ಮ ಕೃಷಿಗೆ ಯೂಸ್ ಮಾಡ್ತೀರಾ ಇಲ್ಲ ಮಾರ್ತೀರಾ? ನಮ್ಮ ಕೃಷಿಗೆ ಯೂಸ್ ಮಾಡ್ಕೊಳೋದು. ತಗೊಂಡೋಗಿ ಒಂದು 6-10 ಡೇಸ್ಗೆ ಒಂದ್ಸಲಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡ್ಬಿಟ್ಟು ಈಗ ಒಂದ್ಸಲಿ ಕ್ಲೀನ್ ಮಾಡಿದ್ದೀವಿ, ನೊಣ ಇತ್ತು ಅಂತ. ಓಕೆ. ಈಗ ಇನ್ನೊಂದು 10 ಡೇಸಿಗೆ ಕ್ಲೀನ್ ಮಾಡಿದ್ರೆ ತಗೊಂಡೋಗಿ ಇದಕ್ಕೆ ಹಾಕ್ತೀವಿ ತಿಪ್ಪೆಗೆ. ನೆಕ್ಸ್ಟ್ ಸೀಸನ್ ಬರುತ್ತಲ್ಲ ಗೊಬ್ಬರ ಯೂಸ್ ಮಾಡುವಾಗ ಅವಾಗ ಯೂಸ್ ಮಾಡ್ಕೊಂತೀವಿ. ನಿಮ್ಗೆ ಈಗಿರೋ ಪ್ಲ್ಯಾನು 3 ತಿಂಗಳಿಗೆ ಒಂದ್ಸಲ ನೀವು ಬ್ಯಾಚ್ ಚೇಂಜ್ ಮಾಡೋದು? ಈಗಿರೋ ಪ್ಲ್ಯಾನ್. ನೆಕ್ಸ್ಟ್ ಬರೋ ಪ್ಲ್ಯಾನ್ ಬಂದು ಇದರಲ್ಲೇ ಚಿಕ್ಕ ಮರಿ ತಂದು 6 ತಿಂಗಳು ಮಾಡಬೇಕು ಅಂತ. ಓಕೆ. 6 ಮಂತ್ಸ್ ಮಾಡಬೇಕು ಅಂತ, ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಸರ್, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಕುರಿಗಳ ಬಗ್ಗೆ ತುಂಬಾ ಮಾಹಿತಿ ತಿಳ್ಕೊಂಡ್ರು. ನಮ್ಮ ವೀಕ್ಷಕರಿಗೂ ಅಷ್ಟೇ, ನಿಮ್ಗೆ ಏನಾದರೂ ಕುರಿ ಬಗ್ಗೆ ಕುರಿ ತೊಗೊಬೇಕು ಅನ್ನೋದು ಏನಾದರೂ ಇದ್ದರೆ ಭಕ್ತರಳ್ಳಿಲಿ ಇವ್ರನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅವ್ರನ್ನ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವ್ರ ಹತ್ರ ಕುರಿ ತೊಗೊಬೋದು. ನಿಮ್ಮಿಂದ ತುಂಬಾ ಮಾಹಿತಿ ತಿಳ್ಕೊಂಡ್ರಿ, ತುಂಬಾ ತೂಕದ ಮಾತಾಡಿದ್ದೀರಾ. ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.